ಈಗ ನಾನು ಪತ್ರಿಕೆಯಲ್ಲಿ ನೋಡಿದೆ, ಅಲ್ಲಿ ಹೋಗಿರೋರು ಬಿ ಜೆ ಪಿಯವರು ಅಂತಲೇ ಹೇಳ್ತಾ ಇದ್ದಾರಪ್ಪ. ಬಿ ಜೆ ಪಿಯವರು ಅಂತ ಹೇಳಾದ್ಮೇಲೆ ಸಿದ್ದರಾಮಯ್ಯ ಅವ್ರದ್ದು ಹೆಸರಲ್ಲಿ ಬರ್ತದೆ, ಮುಖ್ಯಮಂತ್ರಿಯವ್ರದ್ದು ಹೆಸರಲ್ಲಿ ಬರ್ತದೆ. ಇದು ಒಂದು ಷಡ್ಯಂತ್ರ ನಡೀತಾ ಇರೋದು. ಒಂದಲ್ಲ ಒಂದು ರೀತಿಯಲ್ಲಿ ಡಿಫೇಮ್ ಮಾಡಿ ಈ ಮೂಡ ಇಶ್ಯೂ ಏನಿದೆಯೋ ಅದು ಲೈಮ್ಲೈಟಲ್ಲಿ ಇರಲೇಬೇಕು ಅನ್ನೋ ಉದ್ದೇಶದಿಂದ ಬಿ ಜೆ ಪಿಯವರ ಇದು ಪ್ರಯತ್ನಗಳು ನಡೀತಾ ಇರೋದು. ಅದೇ ಯಾರೋ ಒಂದು ಬಿ ಜೆ ಪಿ ಅಂತಲೇ ತಾವೇ ಬರೆದಿದ್ದೀರಾ. ಅದು ನೋಡಿದಾಗ ನಮಗೆ ಮೇಲ್ನೋಟಕ್ಕೆ ಈ ಥರ ಗೊತ್ತಾಗ್ತಾ ಇದೆ. ಬಟ್ ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ ಬೇರೆಯವ್ರಿಗಾಗಲಿ ಆ ಪರಿಸ್ಥಿತಿ ಬಂದಿಲ್ಲ. ಅವ್ರ ಮನೆ ಹತ್ರ ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡು ಬೇಡ್ಕೊಳ್ಳೋಷ್ಟು ಪರಿಸ್ಥಿತಿ ನಮ್ಗೆ ಇನ್ನೂ ಬಂದಿಲ್ಲ, ಬರೋದೂ ಇಲ್ಲ. ಬಹುಶಃ ಇದು ಒಂದು ಲೈಫ್ ಒಂದು ಈ ಇಶ್ಯೂ ಏನಿದೆಯೋ ಜೀವಂತವಾಗಿ ಇರೋಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರದ್ದಂತೂ ಸ್ನೇಹಮಯಿ ಕೃಷ್ಣ ಅವ್ರದ್ದಂತೂ ತಾವು ನೋಡ್ತಾನೇ ಇದ್ದೀರಾ. ಡೇ ಒನ್ನಿಂದ ಒಂದಲ್ಲ ಒಂದು ಅಲಿಗೇಷನ್ನು ಡೈಲಿ ಬರ್ತಾನೆ ಇದೆ, ಮಾಡ್ತಾನೇ ಇದ್ದಾರೆ. ಅದೇ ರೀತಿಯಲ್ಲಿ ಇದೊಂದು ಅಲಿಗೇಷನ್ ಮಾಡೋದು.